ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಂತ ಹೇಳಿದ್ರೆ ಭಾಳ ಕ್ಯೂರಿಯಾಸಿಟಿಯಿಂದ ನಮ್ಮ ಹುಡುಗರು ಕಾಯಕುಂತಾರ SSCGD ರಿಸಲ್ಟ್ ಯಾವಾಗ ಬಿಡ್ತಾರೆ, ನಮ್ಮ ಫಿಸಿಕಲ್ ಯಾವಾಗ ನಡೆಯುತ್ತೆ, ಮೆಡಿಕಲ್ ಯಾವಾಗ ನಡೆಯುತ್ತೆ. ಎಲ್ರಿಗೂ ಭಾಳ ವಿಡಿಯೋ ಹಾಕೋಂತಾರೆ. ಭಾಳ ಜನ ಏನು ಮಾಡೋಂತಾರೆ ಅಂತ ಹೇಳಿದ್ರೆ ವಿಡಿಯೋ ಮಾಡಿ ಹಾಕೋಂತಾರೆ ಇದ್ದ ಸಿಚುವೇಶನಿಗೆ ಏನಂತೇಳಿ ಮೇ ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಆಗಿಬಿಡತ್ತೆ ಅಂತ ಹೇಳಿ. ನೋಡಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಫೋರ್ಸ್ದು SSC ಕಡೆ ಒಂದು ಇದಿರುತ್ತೆ, ಏನೋ ಡೇಟಾ ಇರುತ್ತೆ. ಡೇಟಾ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಇವಾಗ ನಂದು ಅಸ್ಸಾಂ ರೈಫಲ್ ಆಗಿರುತ್ತೆ, BSF ಆಗಿರಲಿ ಅಥವಾ SSB ಆಗಿರಲಿ, ಯಾವ್ದು ITBP ಆಗಿರಲಿ, ಎಲ್ಲ ಫೋರ್ಸ್ದು ಒಂದು ಡೇಟಾ ಇರುತ್ತೆ. ಎಲ್ಲ ಏನಪ್ಪ ಅಂತ ಹೇಳಿದ್ರೆ ಟ್ರೈನಿಂಗ್ ಸೆಂಟರ್ ಒಳಗೆ ಜಾಗೆ ಇರಬೇಕು. ಇವಾಗ ರಿಕ್ರೂಟ್ಮೆಂಟ್ ಅಂದರೆ ನಿಮ್ಮ ರಿಕ್ರೂಟ್ಸ್ ಏನು ಆಗಿ ಬಂದಿರ್ತೀರ ಅಂದರೆ ಹೊಸ ಹುಡುಗರು ಏನಾದರೂ ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡಾಕುಂತಿರ್ತಾರೆ ಪ್ರಾಪರ್ಲಿ. ಆ ಟ್ರೈನಿಂಗ್ ಮುಗಿದ ಮೇಲೆ ಅಲ್ಲಿ ಜಾಗ ಸಿಗುತ್ತೆ ಬೇರೆದವ್ರಿಗೆ ಏನೋ ಟ್ರೈನಿಂಗ್ ಕೊಡಾಕೆ. ಅದ್ರ ಸಲುವಾಗಿ ಅದೆಲ್ಲ ಡಾಟಾ ಯಾರಿಗೆ ಕೊಟ್ಟಿರ್ತಾರೆ, SSC ಬೋರ್ಡಿಗೆ ಕೊಟ್ಟಿರ್ತಾರೆ. SSC ಬೋರ್ಡ್ನವ್ರು ಅದನ್ನೆಲ್ಲ ನೋಡಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಿಮ್ದು ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ಯಾವ ಡೇಟ್ ನಮ್ಮ ರಿಸಲ್ಟ್ ಬಿಡಬೇಕು, ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕಿನ ಮಟ್ಟ ಇವ್ರದ್ದು ಫಿಸಿಕಲ್ ನಡೆಸಿ ಮತ್ತು ಸೆಲೆಕ್ಷನ್ ಪ್ರೊಸೆಸನ್ನು ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಮತ್ತು ಜಾಯ್ನಿಂಗ್ ಯಾವಾಗ ಕೊಟ್ಟರೆ ಇವರಿಗೆ ಚಲೋ ಆಗುತ್ತೆ ಎಲ್ಲ ಡಾಟಾ ಅವ್ರ ಕಡೆ ಇರುತ್ತೆ. ಅಂದರೆ ಪ್ರೀ ಪ್ಲಾನಿಂಗ್ ಎಲ್ಲ ನಡೆದಿರುತ್ತೆ. ಬಟ್ ಈ ಪ್ರೀ ಪ್ಲಾನಿಂಗ್ ನಡೆದಿರುವಂಥ ಸಿಚುವೇಶನ್ ಒಳಗೆ ಇವಾಗ ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದೊಳಗೆ ಏನಾಗಂತೈತಿ ನಿಮಗೆಲ್ರಿಗೂ ಗೊತ್ತು. ಅದು ಇವಾಗ ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ಯುದ್ಧ ನಡೆಯಾಕುಂತೈತೆ ಅಂತೇಳಿ ಇದನ್ನು ಮಜಾಕೊಳಗೆ ತೊಗೊಳಕ್ಕೆ ಹೋಗಬೇಡಿ. ಇವಾಗ ನೋಡೋಕಷ್ಟ ನಿಮಗೆ ಹೆಂಗೆ ಇವಾಗ ಗೋಲಿ ಬಾರೂದ್ ಜನ ದೀಪಾವಳಿ ಗತೆ ಕಾಣತೈತಿ ನಿಮ್ಮ ಕಣ್ಣಾಗ. ದೀಪಾವಳಿ ಅಲ್ಲಿದೆ ನಿಮಗೆ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಒಂಥರ ದೀಪಾವಳಿ ಇದೆ, ಎಂಜಾಯ್ಮೆಂಟ್ ಕಾಣತೈತಿ. ಇದು ಉರಿ ಐತಿ ಉರಿ, ನಿಮಗೆ ಗೊತ್ತಾಗಂಗಿಲ್ಲ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅಲ್ರಿ ಮನುಷ್ಯ ಹೆಂಗೆ ಹಾಕಾರ ಗೊತ್ತ್ರಿ, ಒಂದು ಬಾಂಬ್ ಬಿತ್ತಂದ್ರೆ ಮನುಷ್ಯನ ಕೈ ಇರಂಗಿಲ್ಲ, ಕಾಲು ಇರಂಗಿಲ್ಲ, ಚಂಡ್ ಇರಂಗಿಲ್ಲ, ನಾಲ್ಗಿ ಬಾಯಿ ಏನು ಮಖಾನೇ ಇರಂಗಿಲ್ಲ. ಅಷ್ಟು ಸಿಚುವೇಶನ್ ಗಂಭೀರ ಅದ. ಇವಾಗ ಪಂಜಾಬ್ ನೋಡಿದ್ರಿ, ಗಿಂಜಾಬ್ ಒಳಗೆ ಒಂದು ಗೋಲಿ ಬಾರುದು ಒಂದು ಅಂದರೆ ಲೈಟ್ ಅವ್ರು ಏನು ಹೇಳಾಕೊಂತಾರೆ, ಪಂಜಾಬ್ನವ್ರು ಏನು ಹೇಳಾಕೊಂತಾರೆ, ಏನು ಬಿಡ ನಮ್ದು ಪಾಕಿಸ್ತಾನದವ್ರದ್ದು ಏನು ವಾರ ಇಲ್ಲ, ಯಾವ್ದ್ರ ಸಂಬಂಧ ಅವ್ರ ಜೊತೆ ನಾವು ಹೊಡೆದಾಡ್ಬೇಕು, ಆ ರೀತಿ ಸಿಚುವೇಶನ್ ಅವ್ರು ಮಾಡಂತಾರೆ. ನೋಡಿ ಇವಾಗ ಮೊನ್ನೆ ಅದು S-400 ನಮ್ಮ ಕಡೆ ಇರ್ಲಿಕ್ಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಶಹೀದ್ ಹಾಕಿದ್ರು. ನಮ್ಮ ಇಂಡಿಯಾ ಫೌಜಿನೂ ಶಹೀದ್ ಹಾಕಿದ್ರೆ ಅಲ್ಲ. ನಾನು ಇಂಡಿಯಾದವ್ರು ಯಾವ ರೀತಿ ಅದಾರ ಅಂತ ಹೇಳಿದ್ರೆ ಆರಾಮ್ಸೆ ಸೀಳು ಹೋಗಿದ್ದಾರೆ. ಒಬ್ಬ ಇವ ಮಾರ್ಕೋ ಕಮಾಂಡೋ ಒಬ್ಬ ಹೋದ್ರೆ ಸಾಕು, 100 ಮಂದಿ ಮುಂದೆ ಬಂದ್ರೆ ಅಂತ ಹೇಳಿದ್ರೆ ಹೊಡೆದು ಹಾಕ್ತಾನವ. ಒಬ್ಬ ಕಮಾಂಡೋ ಮಾರ್ಕೋಸ್ ಒಳಗಿಂದ ಒಬ್ಬ ಕಮಾಂಡೋ ಒಳಗೆ ಹೊಂಟಾನಂತ ಹೇಳಿದ್ರೆ ಏನೋ ಪಾಕಿಸ್ತಾನ ಫೌಜಿಯನ್ ಬರ್ತಾರಲ್ಲ 100 ಫೌಜಿನ ಒಬ್ಬ ಹೊಡ್ಕೊಳ್ಳೋಂಥ ದಮ್ ಇಡ್ತಾನ ನಮ್ಮ ಮಾರ್ಕೋಸ್ ಕಮಾಂಡೋ. ಎಲ್ಲ RR ಅಂತ ಹೇಳಿದ್ರೆ ನಮ್ದು RR ರೆಜಿಮೆಂಟ್ ಏನದ ಎಲ್ಲ ಪೂರ್ತಿ ಜಿಮ್ಮೆವಾರಿ ಅದ ತೊಗೊಳತೈತಿ. ಏರ್ಫೋರ್ಸ್ ಒಳ್ಳೆ ಕೆಲಸ ಮಾಡಾಕುಂತೈತಿ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಇವಾಗ SSCಯಿಂದ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ, ಯಾವುದೇ ಬೋರ್ಡಿಂದ ಯಾವುದೇ ನೋಟಿಫಿಕೇಶನ್ ಆಗಿರಲಿ ಇವಾಗ ಸದ್ಯ ತೆಗೆಯುವಂಥ ಚಾನ್ಸಸ್ ಇಲ್ಲ ಫ್ರೆಂಡ್ಸ್. ನೋಡಿ ಎಲ್ಲರೂ ಯೂಟ್ಯೂಬ್ ಒಳಗೆ ಹೇಳಾಕೊಂತಾರೆ ಏನಂತ ಹೇಳಿ ಮೇ ಲಾಸ್ಟ್ ಒಳಗೆ ಬಂದುಬಿಡುತ್ತೆ, ಇಲ್ಲ ಜೂನ್ ಜುಲೈ ಒಳಗೆ ನಮ್ದು ಫಿಸಿಕಲ್ ನಡೆಸೋಂಥ ಯಾವುದೇ ಚಾನ್ಸಸ್ ಇಲ್ಲ, ಆಲ್ಮೋಸ್ಟ್ ಇಲ್ಲ. ನೀವು ಹೆಂಗೆ ತಲೆ ಹೊಡ್ಸೋಂತಾರ ಅವರು ಅಂತ ಗೊತ್ತಾಗೋಂತಿಲ್ಲ. ಯೂಟ್ಯೂಬ್ ಒಳಗೆ ಭಾಳ ಜನ ಹಾಕಾಕೊಂತಾರೆ, ವೀಡಿಯೋಸ್ ಹಾಕೋಂತಾಳೆ ಏನಂತೇಳಿ ಒಂದು ಸ್ವಲ್ಪ ನಿಮ್ಮ ಇದ್ರ ಫಿಸಿಕಲ್ ಡೇಟ್ ಇಷ್ಟೊಳಗೆ ಬರುತ್ತಾ ಅದು ಇದು ಅಂತೇಳಿ ಚಾನ್ಸೇ ಇಲ್ಲ. ಎದ್ರ ಸಲುವಾಗಿ ಅಂತ ಹೇಳಿದ್ರೆ ಇಂಡಿಯಾದೊಳಗೆ ಏನು ನಡೆಯಾಕುಂತೈತಿ, ಅದು ಫೋರ್ಸ್ದು ನಡೆಯಾಕುಂತೈತಿ. ನಿಮ್ಮ ಫೋರ್ಸ್ ಭರ್ತಿ ತೊಗೊಳ್ಬೇಕಂತ ಹೇಳಿದ್ರೆ ಯಾವ ರೀತಿ ತೊಗೋತಾರೋ, ಇದ್ರ ಮೇಲೆ ತೊಗೋತಾರೋ, ಬೇಸ್ ಮೇಲೆ ತೊಗೋತಾರೆ ಅಲ್ರಿ. ನಮ್ಮ ತೊಗೊಳಕುಂತೈತಿ ಇವಾಗ ರಿಟೈರ್ಮೆಂಟ್ ಆಗಿರುವಂಥ ಫೌಜಿ. ಇವಾಗ ನಾನು ಸರ್ವಿಸ್ ಮುಗಿಸ್ಕೊಂಡು ರಿಟೈರ್ಮೆಂಟ್ ಆಗಿರುವಂಥ ಫೌಜಿ ಆಗಿರುವಂಥವು, ನಾನು ರಿಟೈರ್ಮೆಂಟ್ ಆಗಿರುವಂಥವ್ನ ಕರ್ಕೊಂಡು ಬಂದು ಡ್ಯೂಟಿಗೆ ಹಾಕೋಂತಾರೆ ಅವ್ರು. ಅಷ್ಟೊಂದು ಬ್ಯುಸಿಯಾಗಿದ್ದಾರೆ. ಅದ್ರೊಳಗೆ ನೋಡಿದ್ರೆ ನಿಮ್ಮಂಥವ್ರಿಗೆ ಕರ್ಕೊಂಡು ಬಂದಲ್ಲಿ ನಿಮ್ಗೆ ಫಿಸಿಕಲ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಅಂದರೆ ಫಿಸಿಕಲ್ ನೋಡಿ ನಿಮ್ಮ ಮೆಡಿಕಲ್ ಇದು ಮಾಡಿಕೊಂಡು ಎಲ್ಲ ಭರ್ತಿ ಮಾಡಿ ನಿಮಗೆ ಟ್ರೈನಿಂಗ್ ಕೊಡುವಷ್ಟು ಟೈಮ್ ಇಲ್ಲ ಅವ್ರ ಕಡೆ. ಇದ್ದರೂ ಕೂಡ ನೋಡಿ ಬಂದರು, ಹಾಂ ಸರಿ ನಾ ಹೇಳಾಕೊಂತೇನೆ ಇದು ಆಗಿಲ್ಲಪ್ಪ ಅಂತ ಅಂದ್ಕೊಂಡ್ಬಿಡ್ರಿ. ನೀವು ಇದು ಆಗಿಲ್ಲ ಓಕೆನಾ, ನಿಮ್ಮ ರಿಸಲ್ಟ್ ನಾಳೆ ಬಂದುಬಿಡ್ತು. 15 ದಿನ ನಿಮಗೆ ಟೈಮ್ ಕೊಡ್ತಾರೆ ಓಕೆನಾ. ಇವಾಗ ನೀವು ರಿಸಲ್ಟ್ ಎದ್ರ ಸಲುವಾಗಿ ಕೇಳಾಕೊಂತೀರಿ, ರಿಸಲ್ಟ್ ಕೇಳಾವಂತಿದ್ದು ಎದ್ರ ಸಲುವಾಗಿ ನೀವು ನಿಮ್ಮ ರಿಸಲ್ಟ್ ಬಂದರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್, ಟೈಮ್ ಇರಂಗಿಲ್ಲ ಅಂತೇಳಿ. ಅಲ್ಲ ನಿಮ್ಗೆ ಟೈಮೇ ಕೊಡಂಗಿಲ್ಲ ಅಲ್ಲ. ಇವಾಗ ಪೋಸ್ಟ್ಮನ್ ಮಾಡಿಬಿಟ್ರಪ್ಪ, ಇವಾಗ ವಾರ ನಡೆಯಾಕುಂತೈತಿ, ಇಬ್ಬರು ನಡುವೆ ವಾರ ನಡೆಯಾಕುಂತೈತಿ, ಸಾಯಕುಂತಾರ ಅಂತ ಅನ್ಕೊಂಡ್ಬಿಡ್ರಿ ಓಕೆನಾ. ಇವಾಗ ಸಾಯಕುಂತಾರ ಅನ್ಕೊಂಡ್ಬಿಡ್ರಿ. ಇದ್ರ ನಡುವೆ ಪೋಸ್ಟ್ಮನ್ ಮಾಡ್ತಾ ಏನಪ್ಪ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಮ್ಮೆ ರಿಸಲ್ಟ್ ಬಿಟ್ಟು 10 ಡೇಸಲ್ಲಿ ನೀವು ಫಿಸಿಕಲ್ ಕರೆದು ಬಿಡ್ತಾನೆ. ಆವಾಗ ನೀವು ರಿಸಲ್ಟ್ ಬಂದಾದ್ಮೇಲೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡುವಂಥ ಹುಡುಗರಿಗೆ ಕೇಳಾವಂತೆ ನಾನು. ರಿಸಲ್ಟ್ ಬಂದ ಮೇಲೆ ನಾನು ಟ್ರೈನ್ ನೋಡೋಣ ಸರ್, ಇವಾಗ 60 ಆಗೈತೆ 70 ಆಗೈತೆ ಸರ್, ಇದು ನಮ್ಮ ರಿಸಲ್ಟ್ ಅಂದರೆ ಫಿಸಿಕಲಿ ಕರಿತಾರೋ ಇಲ್ಲೋ ಅಂತೇಳಿ ಡೌಟ್ ಮೇಲೆ ಅದೇವು ನಾವು. ಫಿಸಿಕಲ್ ಮೇಲೆ ಕರೆದ್ನಪ್ಪ ಅಂತ ಹೇಳಿದರೆ ಆಮೇಲೆ ನಾವು ಏನಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತೇಳಿ ಒಂಥರ ಮೂರ್ಖರ ಥರ ಯೋಚನೆ ಮಾಡಕ್ಕೆ ಹೊಂದಿರ್ತೀರಿ ಓಕೆನಾ. ಆ ರೀತಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಓಕೆನಾ. ಇವಾಗ ಹಾಲತ್ ಏನಪ್ಪ ಅಂತ ಹೇಳಿದ್ರೆ ಭಾಳ ಖರಾಬ್ ಅದ. ನಾವು ಒಂದು ಸ್ವಲ್ಪ ಇವಾಗ ನೋಡಿ, ನಾನು ಡೈಲಿ ವಿಡಿಯೋ ಮಾಡೋವ ಇಷ್ಟು ದಿನ ಬಿಟ್ಟು ಅಂದರೆ ಒಂದೊಂದು ವಾರ ಆಗಾಕುಂತೈತಿ. ಅದರ ಸಂಬಂಧ ಹೈ ಅಲರ್ಟ್ ಒಳಗೆ ಅದೇ ಆಗ್ತದೆ. ಇವಾಗ ಚೈನಾದಿಂದ ಏನಾದರೂ ವಾರ ಆತಪ್ಪ ಅಂತ ಹೇಳಿದ್ರೆ ನಾವು ಇಲ್ಲೇ ಅವ್ರ ಗಡಿ ಒಳಗೆ ಇದ್ದೋರು ನಾವು ಎಲ್ಲೂ ನೋಡ್ಕೊಂಡು ಹೋಗ್ಬೇಕು ಓಕೆನಾ. SSCGD ರಿಸಲ್ಟ್ ಯಾವಾಗ ಆಗುತ್ತೆ ಮೇನ್ ಕ್ವಶನ್ಸ್ ಅಲ್ಲೋ. ಇವಾಗ SSCGD ಎಕ್ಸಾಮು
ಡಿಲೇನೂ ಆಗ್ಬೋದು, ಇಲ್ಲ ಜಲ್ದಿನೂ ಕರಿಬೋದು. ಎಲ್ಲರೂ ವೀಡಿಯೋ ಮಾಡಾಕುಂತಾರೆ 20ರೊಳಗೆ ಕರೀತಾನೆ 30ರೊಳಗೆ ಕರೀತಾನೆ ಅಂಥೇಳಿ. ಅಷ್ಟು ಟೈಮ್ ಇಲ್ಲ. ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಟೈಮ್ ಇಲ್ಲ. SSC ಏನಪ್ಪ ಅಂತ ಹೇಳಿದ್ರೆ ಇವಾಗ ನಿಮ್ಮದು ಏನು ಅಗ್ನಿಪಥದ್ದು ನೋಡಿರಿ ನೀವು, ಏನೋ ಅಗ್ನಿವೀರ್ದು ಅದು ಎಕ್ಸಾಮಿಗೆ ಕರಿತಿದ್ದ, ಬಟ್ ಅದನ್ನು ಡಿಲೇ ಮಾಡಿದ್ದಾನೆ. MTS ಎಕ್ಸಾಮು ಡಿಲೇ ಮಾಡಿದ್ದಾನೆ. ಓಕೆನಾ. ಅದ್ರ ಸಲುವಾಗಿ ಏನಂತ ಹೇಳಿದರೆ SSC ಎಕ್ಸಾಮ್ ಏನಪ್ಪ ಅಂತ ಹೇಳಿದರೆ SSC GDದು ಅದು ಏನೋ ಫಿಸಿಕಲ್ ಲಿಸ್ಟನ್ನು ಕೊಡೋದು ಲೇಟ್ ಆಗುತ್ತೆ ಫ್ರೆಂಡ್ಸ್. ಅದು ಡಿಲೇ ಮಾಡುವಂಥ ಚಾನ್ಸಸ್ಸು 90% ಅದ. ಎಲ್ಲರೂ ಹುಚ್ಚರಗತ್ತೆ ಮೇ ಲಾಸ್ಟ್ ಒಳಗೆ ಬಂದುಬಿಡುತ್ತೆ, ಜೂನ್ ಒಳಗೆ ಜುಲೈ ಒಳಗೆ ನಮ್ಗೆ ನಡೆಸ್ಬಿಡ್ತಾರಂತ. ನಡೆಸುವಂಥ ಚಾನ್ಸಸ್ಸು 100% ಇತ್ತು 100% ನಡೆಸುವಂಥ ಚಾನ್ಸಸ್ ಇತ್ತು. ಬಟ್ ಏನಾಗೈತಪ್ಪ ಅಂತ ಹೇಳಿದ್ರೆ ಇವಾಗ ಸಿಚುವೇಶನ್ ಭಾಳ ಹಾಲತ್ ಖರಾಬ್ ಅದ ಫ್ರೆಂಡ್ಸ್. ಇವಾಗ ಏನೇನು ಹುಕುಮ್ ಬರಾಕುಂತಾವೆ, ಸೈಬರ್ ಕ್ರೈಮ್, ಸೈಬರ್ ಅಟ್ಯಾಕ್ ಮಾಡಾಕುಂತಾರೆ ನಮ್ಮ ಕಡೆ. ಇವಾಗ S-400 ಒಂದು ಇರ್ಲಿಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಕಡೆ S-400 ಇರ್ಲಿಕ್ಕಂದ್ರೆ ಇಷ್ಟೊತ್ತಿಗೆ ನಮ್ಮ ಡೆಲ್ಲಿ ಇರ್ತಿದ್ದಿಲ್ಲ, ಇಷ್ಟೊತ್ತಿಗೆ ಪಂಜಾಬ್ ಇರ್ತಿದ್ದಿಲ್ಲ, ಇಷ್ಟೊತ್ತಿಗೆ ನಮ್ಮ JNK ಒಳಗೆ ಇರ್ತಿದ್ದಿಲ್ಲ. ನಮ್ಮ ಫೌಜ್ ಎಷ್ಟೋ ಜನ ಶಹೀದ್ ಆಗ್ತಿದ್ರು. ಅಲ್ಲ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಫೌಜ್ ಎಷ್ಟೋ ಜನ ಶಹೀದ್ ಆಗಾಕುಂತಾರಲ್ಲೇ. ನಿಮಗೆ ಅಲ್ಲ ನೋಡೋರಿಗೆ ಹೆಂಗೆ ಅನ್ಸತ್ತಂದ್ರೆ ಇದನ್ನು ಗೋಲಿ ಬರೋದು ಒಂಥರ ಏನೋ ದೀಪಾವಳಿ ಆಡ್ದಂಗೆ ಅನ್ಸತ್ತಲ್ಲಿ. ಅದು ಹೆಂಗೆ ಆಗತ್ತೆ ಅಂತ ಹೇಳಿದ್ರೆ ಅಲ್ಲೇ ಒಂದು ನೋಡ್ಬೇಕು, ಅಲ್ಲೇ ಸಿಚುವೇಶನ್ ಯಾವ ರೀತಿ ಇರತ್ತೆ ಅಂತ ಹೇಳಿ ಕಣ್ಣಾರೆ ನೋಡಿದವ್ರಿಗೆ ಗೊತ್ತಾಗತ್ತೆ. ಛಿದ್ರ ಆಗ್ತಾರೆ ಮನುಷ್ಯ, ಛಿದ್ರ ಆಗ್ತಾನೆ. ಹೆದರಾಕುಂತದಲ್ಲ. ನಾನು ಇವಾಗ ಕಳಿಸಿದ್ರು ಕೂಡ ನಾವು ಸತ್ರು ಪರವಾಗಿಲ್ಲ ಹೋಗಿ ಹೊಡೆಯೋಷ್ಟು ದಮ್ ಇರ್ತೇವೆ ನಾವು. ಅಷ್ಟು ಪ್ರಿಪೇರ್ ನಿಮಗೂ ಮಾಡ್ತಾರೆ, ನೀವು ಬಂದ ಮೇಲೂ ನಿಮಗೂ ಮಾಡ್ತಾರೆ. ಓಕೆನಾ. ಬಟ್ ಈ ರಿಸಲ್ಟ್ ಅಂತ ಹೇಳಂತಿರಲ್ಲ, ರಿಸಲ್ಟ್ ಬಿಡುವಂಥ ಚಾನ್ಸಸ್ ಬಿಡ್ತಾರೆ. ನಿಮ್ಮ ರಿಸಲ್ಟ್ ಎಲ್ಲಿಯೂ ಹೋಗೋದಿಲ್ಲ. ಬಟ್ ಏನಪ್ಪ ನಾ ಹೇಳಾಕುಂತಿದ್ದೆ ಈ ಒಂದು ಉದ್ದೇಶ ಏನು ಹೇಳಾಕುಂತೇನೆ ಅಂತ ಹೇಳಿದ್ರೆ, ನೀವು ಫಿಸಿಕಲನ್ನು ಬಿಡಬೇಡ್ರಿ ಅಂತ ಹೇಳಿ. ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆನಾ. ಒಮ್ಮೆ ನೀವು ರಿಸಲ್ಟ್ ಬಂದ ಕೂಡಲೇ ನಿಮ್ಮ ಫಿಸಿಕಲಿಗೆ 10 ದಿನ ಅಷ್ಟು ಟೈಮ್ ಕೊಟ್ರಪ್ಪ ಅಂತ ಹೇಳಿದರೆ ನಿಮಗೆ ಆಮೇಲೆ ನಾವು ಫಿಸಿಕಲ್ ಲಿಸ್ಟ್ ಬಂದ ಆದಮೇಲೆ ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಅನ್ನೋರಿಗೆ ಏನೇನು ಸಾಧ್ಯ ಆಗೋದಿಲ್ಲ. ಓಕೆನಾ. ಅಷ್ಟೊಂದು ದೊಡ್ಡದು ಆಗುತ್ತಾ ಅಂದರೆ ಇವಾಗ ರನ್ನಿಂಗ್ ಓಡೋದೇನು ದೊಡ್ಡದಲ್ಲ ಬಿಡ ಅಂತೇಳಿ. ಅದು ದೊಡ್ಡದು ಅಲ್ಲ, ಅಷ್ಟು ಸಣ್ಣದು ಅಲ್ಲ. ರನ್ನಿಂಗ್ ಓಡೋದು ಅಷ್ಟು ದೊಡ್ಡದು ಅಲ್ಲ, ಅಷ್ಟು ಸಣ್ಣದು ಅಲ್ಲ. अरे दूसरे के लिए कुछ करने से पहले खुद के लिए कुछ कर लो, बड़ा करने से पहले कुछ छोटा कर लो. ಓಕೆನಾ. ಅಷ್ಟೊಂದು ತಲೆ ಹಾಪ್ ಮಾಡ್ಕೊಂಡು ಹೋಗಕ್ಕೆ ಹೋಗಬೇಡಿ ಈ ರಿಸಲ್ಟ್ಗೆ ಸಂಬಂಧ. ಅಂದರೆ ರಿಸಲ್ಟ್ ಸಲುವಾಗಿ ನೀವು ರಿಸಲ್ಟ್ ಮಾಡಿದ್ದೀರಾ, ನಿಮ್ಮದು ಫಿಸಿಕಲ್ ಎಲ್ಲಿ ಹೋಗಂಗಿಲ್ಲ ಫ್ರೆಂಡ್ಸ್, ಆರಾಮ್ಸೆ ಬರುತ್ತೆ. ಇಷ್ಟು ದಿನ ಕಾಯ್ಕೊಂಡು ಬಂದಿದ್ದೀರಾ ನೀವು. ಇವಾಗ ಸದ್ಯದೊಳಗೆ ಏನೇನು ಫರಕ್ ಬೀಳೋಂಗಿಲ್ಲ. ಅವರು ಇವರು ಯೂಟ್ಯೂಬ್ ಹಾಕಾವಂತಾರೆ. ಓಕೆ ನೋಡಿರಿ, ಟೈಮ್ ಅದ ನೋಡಿರಿ, ಅದಕ್ಕೇನಿಲ್ಲ. ಬಿಟ್ಟರು ಬಿಡ್ಬೋದು. ಮೇ ಲಾಸ್ಟ್ ಒಳಗೆ ಬರ್ಬೋದು. ಬಂದಪ್ಪ ಅಂತ ಹೇಳಿದ್ರೆ ನೀವು ಫಿಸಿಕಲ್ ಯಾವಾಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ಅದು ಸಾಲ್ವ್ ಆಗುತ್ತಿಲ್ಲೋ, ಅದನ್ನು ಹೇಳಾಕೊಂತೇನೆ ನಾನು. ಓಕೆನಾ. ಯಾವುದೇ ರೀತಿಯಾದ ಏನೋ ಟೈಮ್ ವೇಸ್ಟ್ ಮಾಡ್ಕೊಂಡಾಗ ಹೋಗಬೇಡಿ ಫ್ರೆಂಡ್ಸ್ ನೀವು. ಓಕೆ. ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ರಕ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗುತ್ತೆ, ನಿಮಗೆ ಲಾಸ್ ಅದು. ಓಕೆ. ಅದರ ಸಲುವಾಗಿ ಆ ಕಡೆ ಈ ಕಡೆ ತಲೆ ಹಾಪ್ ಮಾಡ್ಕೊಳ್ಳೋ ಹೋಗಿ ಇವ್ರ ಕಿವಿ ಮಾತನ್ನು ತೊಗೊಳಕ್ಕೆ ಹೋಗಬೇಡಿ. ಬಿಟ್ಬಿಡಿ, ಎಲ್ಲ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಮತ್ತೇನು ಇನ್ನೂ ಹುಡುಗರು ಏನಂತ ಹೇಳಿದ್ರೆ ಆರ್ಮಿ ಅಂತೇಳಿ ಹೇಳಂತೀರಿ. ಆರ್ಮಿ ಸರ ನನ್ನ ಜೀವನ ಸರ, ನಾ ಸತ್ರು ಪರವಾಗಿಲ್ಲ ಆರ್ಮಿ ಬೇಕು ಅಂಥೇಳಿ. ಸರಿ, ಆರ್ಮಿ ಬೇಕು, ನಾ ಅದನ್ನು ರೆಸ್ಪೆಕ್ಟ್ ಮಾಡ್ತೇನೆ. ಬಟ್ ಏನಪ್ಪ ಅಂತ ಹೇಳಿದರೆ ಒಂದೇ ಕಡೆ ಹೋಗೋದಲ್ಲ ಅಲ್ರಿ. ಒಂದು ಕಂಬ ಅದ, ನೀವು ಒಂದು ತಲೆಗೆ ಇಟ್ಕೊಂಡ್ಬಿಡಿ. ಒಂದು ಕಂಬ ನಿಮ್ಮ ಕಡೆ ಒಂದು ಕಂಬ ಅದ, ನನ್ನ ಕಡೆ 1000 ಕಲ್ಲು ಅದಾವೆ, ನಿಮ್ಮ ಕಡೆ ಒಂದು ಕಲ್ಲು ಐತಿ. ಒಂದು ಕಲ್ಲು ಹೊಡಿತೀರಿ, ಮಿಸ್ ಆಯ್ತಪ್ಪ ಅಂತ ಹೇಳಿದ್ರೆ ಫೇಲ್. ನಾವು 1000 ಕಲ್ಲು ಅದ ನನ್ನ ಕಡೆ, ಆ ಕಂಬಕ್ಕೆ 1000 ಕಲ್ಲು ಕಣ್ಣು ಮುಚ್ಕೊಂಡು ಹೊಡೆದ್ರು ಕೂಡ, ಒಂದು ಬಡಿ ತಂದರೂ ಕೂಡ ನನ್ನ ಕಡೆ ಜಾಬ್ ಇದ್ದಂಗೆ. ಅಲ್ಲ, ನಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿರಿ. ಆರ್ಮಿ ಅಂತೇಳಿ ಆರ್ಮಿ ಲವರ್ಸ್ ಅದಿರಿ, ಆರ್ಮಿ ಪ್ರಾಕ್ಟೀಸ್ ಮಾಡಿ ಬಿಡಬೇಡಿ. ಪ್ರಾಕ್ಟೀಸ್ ಮಾಡಿ, ಅದರ ಜೊತೆನ ನಿಮ್ಮ ಸ್ಟಡಿ ಕಂಟಿನ್ಯೂ ಮಾಡಿ, ಬೇರೆ ಎಕ್ಸಾಮಿಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಟಡಿನ ಬಿಡಕ್ಕೆ ಹೋಗಬೇಡಿ. ಒಂದೇ ಆರ್ಮಿ ಬೇಕು ಒಂದೇ ಕಡೆ ಫೋಕಸ್ ಮಾಡ್ಕೊಂಡು ಹೋದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಫ್ಯೂಚರ್ನ ಹಾಳು ಮಾಡ್ಕೊಂಡು ಬಿಡ್ತೀರಾ. ಈ ಆರ್ಮಿ ಆಗಬೇಕಪ್ಪ ಅಂತ ಹೇಳಿದ್ರೆ, ಈ ಫೌಜಿ ವರದಿ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಈ ವರದಿ ಹಾಕೋಬೇಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಇದು ಸಿಗಂಗಿಲ್ಲ ಫ್ರೆಂಡ್ಸ್. ಇದನ್ನು ಪಡ್ಕೋಬೇಕಂತ ಹೇಳಿದ್ರೆ ಮೆಡಿಕಲ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಎಲ್ಲ ಪಾಸ್ ಆಗಿ ಲಾಸ್ಟ್ ಮಟನೂ ಬರಬೇಕು. ಲಾಸ್ಟ್ ಮಟ ಬಂದು ನಿಮ್ಮ ಟ್ರೈನಿಂಗ್ ಸೆಂಟ್ರಿಂದನೂ ಹೊರಗೆ ಮನೆಗೆ ಕಳಿಸೋವಂಥ ಚಾನ್ಸಸ್ಸು ಅದಕ್ಕೆ ಹೇಳಂತೀನಿ. ನೀವು ಓದೋ ಕಡೆ ಗಮನ ಕೊಡಿ, ಒಂದು ಸ್ವಲ್ಪ ಓದೋ ಕಡೆ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಡಿ ಫ್ರೆಂಡ್ಸ್. ಓಕೆ. ನಾನು ಹೇಳೋಂತಿದ್ದು ಇಷ್ಟ. ಇವಾಗ ಸರ್ ಏನೋ ಇದು ರಿಸಲ್ಟ್ ಬಗ್ಗೆ ಹೇಳೋದು ಬಿಟ್ಟು ಇವಾಗ ಏನೇನು ಹೇಳ್ತಿದ್ದಾರೆ, ಮ್ಯಾಟರ್ ಅದಲ್ಲ. ಸಿಚುವೇಶನ್ ಭಾಳ ಗಂಭೀರವಾಗದ. ಓಕೆನಾ. ಅದ್ರ ಸಲುವಾಗಿ ಹೇಳೋವಂಥ ಸಿಚುವೇಶನ್ ಬಂದಿದ್ದು ನನ್ನ ಕಡೆನೂ. ಭಾಳ ಜನ ಹೇಳಾಕುಂತಾರೆ ಮೇ ಒಳಗೆ ಬರುತ್ತೆ, ಜೂನ್ ಒಳಗೆ ಅದು ಜುಲೈ ಒಳಗೆ ಬರುತ್ತಿಲ್ಲೋ ಅಂತ ಹೇಳಂತಾರಲ್ಲ, ಅದೇನು ರದ್ದು ಮಾಡೋಂಗಿಲ್ಲಲ್ಲ, ಬರ್ತಲ್ಲ, ಬಂದ್ರೆ ಸಾಕು. ಡಿಲೇ ಮಾಡಿದ್ರೆ ಇಲ್ಲ, ಮೇ ಲಾಸ್ಟ್ ಒಳಗೆ ಬಂದ್ರೆ ನಾ ಹೇಳಾಕೊಂತಿದ್ದು ಅಷ್ಟೇ. ನಾ ಹುಡುಗರಿಗೆ ಹೇಳೋದು ಇಷ್ಟ ನೋಡ್ರಿ.
ಹೇಟ್ ಮಾಡಿರಿ ಅಥವಾ ಪ್ರೀತಿ ಮಾಡಿರಿ, ಏನಾರ ಮಾಡಿರಿ, ನನಗೇನು ಫರಕ್ ಬೀಳಂಗಿಲ್ಲ. ಬಟ್ ನಾ ಹೇಳೋದಷ್ಟೇ, ಫಿಸಿಕಲ್ ಬಿಡಕ್ಕೆ ಹೋಗಬೇಡಿ. ಯಾರು ಅಗ್ನಿವೀರ್ ಪ್ರಾಕ್ಟೀಸ್ ಮಾಡುವಂಥ ಹುಡುಗರಾಗಲಿ, ನಮ್ಮ SSC GDಯಲ್ಲಿ ಓದುವಂಥ ಅಂದರೆ SSC GD ಫಿಸಿಕಲ್ ಪ್ರಾಕ್ಟೀಸ್ ಮಾಡುವಂಥ ಹುಡುಗರಾಗಲಿ, ಯಾವುದೇ ರೀತಿಯಾದ ಏನೋ ಬಿಡಕ್ಕೆ ಹೋಗಬೇಡಿ. ರನ್ನಿಂಗ್ ಪ್ರಾಕ್ಟೀಸನ್ನು ಬಿಡಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಏನಾದರೂ ನನ್ನ ಮಾತು ಏನಾದರೂ ಯಾರಿಗಾರ ನೋವು ಆಯ್ತು ಅಂತ ಹೇಳಿದರೆ ಕ್ಷಮಿಸಿ. ಒಳ್ಳೆಯದಾಗಲಿ ಎಲ್ರಿಗೂ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ಕೊಳ್ಳಿ. ಓಕೆನಾ? ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.